ನದಿಗಳು ಎಲ್ಲಿ ಹುಟ್ಟಿದ್ರೂ ಸಮುದ್ರಕ್ಕೆ ಸೇರ್ತದೆ. ಹಂಗೆ ಎಲ್ಲ ಪಕ್ಷದ ನಾಯಕರು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದನ್ನ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಒಂದು ಮಾನಸ ಸರೋವರ ಇದ್ದಂಗೆ, ಒಂದು ಇತಿಹಾಸ ಇದೆ. ಈಗ ತಾನೇ ಅವರಿಗೆ ನಮ್ಮ ರಾಷ್ಟ್ರ ಧ್ವಜ ಇರೋಂತ ಒಂದು ಬಾವುಟ ಕೂಡ, ಬಣ್ಣ ಇರುವಂತ ಒಂದು ಬಾವುಟ ಕೂಡ ಕೊಟ್ಟು, ಒಂದು ಶಾಲ್ ಕೂಡ ಹಾಕ್ತೋ. ಅದು ಬೇರೆ ಪಾರ್ಟಿಯವರಿಗೆ ಈ ಭಾಗ್ಯ ಇಲ್ಲ. ಇಷ್ಟು ವಿಜೃಂಭಣೆಯಿಂದ ಒಂದು ಬಾವುಟ ಹಾಕೊಳ್ಳಿಕ್ಕೆ, ಬಾವುಟ ಹಿಡಿಲಿಕ್ಕೂ ಕೂಡ ಒಂದು ಭಾಗ್ಯ ಅವಕಾಶ ಇಲ್ಲ. ಅದು ಕಾಂಗ್ರೆಸ್ಗೆ ನೀವು ಮಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಬಿಜೆಪಿಯವರು 380, 350, 370 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 370, 380 ಗೆಲ್ತೀವಿ ಅನ್ನೋರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹುಡುಕಿ ಕಾಂಗ್ರೆಸ್ ಅವ್ರನ್ನ, ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ, ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷ ಗಟ್ಟಿಯಾಗಿದ್ರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು? ಇದು ನನ್ನ ಒಂದು ದೊಡ್ಡ ಪ್ರಶ್ನೆ. ಎರಡನೇದು, ಬೇಕಾದ್ರೆ ನೀವು ನೋಡಿ, ಬಿಜೆಪಿ ಪಾರ್ಟಿ ಪಟ್ಟಿ ನಾಳೆನೋ ನಾಳಿದ್ದೋ 2-3 ದಿನ ಬಿಟ್ಕೊಂಡು ಬರ್ತದೆ. ಕನಿಷ್ಠ 10 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ. ಯಾಕೆಂದ್ರೆ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ಇದೆ. ಅವರು ಬಿಜೆಪಿಯ ಸಂಸತ್ ಸದಸ್ಯರು ಜನರ ಜೊತೆ ಸ್ಪಂದಿಸಲಿಲ್ಲ. ಅವರೆಲ್ಲ ಸೋತೆ 26 ಸೀಟಲ್ಲಿ 10 ಜನ ಸೋಲ್ತಾರೆ ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೊರಟಿದ್ದಾರೆ. ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷ, ಜನತಾದಳದವರು, ಬಿಜೆಪಿಯವರು ಸೇರ್ಕೊಂಡು ನಾವು ಈ ಕಾಂಗ್ರೆಸ್ನ ಸೋಲ್ಸಕ್ ಆಗುದಿಲ್ಲ ಅಂತೇಳಿ ಅವರಿಬ್ರು ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ಇನ್ನ ಬೇಕಾದ್ರೆ ಎಷ್ಟು ಮೈತ್ರಿ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಏನಿಲ್ಲ.